ಒಂದ್ ಕಡೆ ದಸರಾ ಸಂಭ್ರಮ ಕಳೆಗಟ್ಟಿದೆ, ಸ್ತಬ್ಧ ಚಿತ್ರಗಳನ್ನ ನೋಡ್ತಾ ಇದ್ವಿ. ಇನ್ನೊಂದು ಭಾಗದಲ್ಲಿ ಅಭಿಮನ್ಯು ಕೂಡ ರೆಡಿ ಆಗ್ತಾ ಇದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿಯ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಅದಕ್ಕಾಗಿ ಆ ಕ್ಷಣಕ್ಕಾಗಿ ಇಡೀ ದೇಶವೇ ಇವತ್ತು ಕಾಯ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ನೋಡ್ತಾ ಇದ್ದೀವಿ ಕಲಾ ತಂಡಗಳ ಆ ಪ್ರದರ್ಶನ ಕೂಡ ಬಹಳ ಗಮನ ಸೆಳೀತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನಿಂತು ನೋಡ್ತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಭಾಗದಲ್ಲಿ ಅಭಿಮನ್ಯು ಒಂದ್ ರೀತಿ ರಾಜನ ರೀತಿಯಲ್ಲೇ ಕಂಡು ಬರ್ತಾ ಇದ್ದಾನೆ. ಯಾಕೆಂದ್ರೆ ಆ ಒಂದು ಚಿತ್ರಗಳಾಗಿರಬಹುದು, ಆ ನಡಿಗೆ ಆಗಿರಬಹುದು, ಪ್ರತಿ 6ನೇ ಬಾರಿ ಅಭಿಮನ್ಯು ಅಂಬಾರಿಯನ್ನ ಹೊರ್ತಾ ಇರುವಂತಹ ದೃಶ್ಯಗಳು. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನ ಈ ಅಭಿಮನ್ಯು ಮೇಲೆ ಇರಿಸಲಾಗತ್ತೆ, ಆ ಮೆರವಣಿಗೆ ನಡೆಯುತ್ತೆ. ಕಾತರದಿಂದ ಕಣ್ಣುಗಳು ಅದನ್ನೇ ಕಾಯ್ತಾ ಇವೆ ಅಂತಾನೆ ಹೇಳ್ಬಹುದು. ನಾವು ನೋಡ್ತಾ ಇದ್ವಿ ಅಭಿಮನ್ಯು ಸಂಪೂರ್ಣವಾಗಿ ರೆಡಿ ಆಗಿದ್ದಾನೆ. ಸರ್, ನಾವು ಈಗ ನೋಡ್ತಾ ಇರೋ ಹಾಗೆ ಅಭಿಮನ್ಯು 6ನೇ ಬಾರಿಗೆ ಅಂಬಾರಿಯನ್ನು ಹೊರ್ತಾ ಇರೋದು. ನಾವು ನೋಡ್ತಾ ಇದ್ವಿ ತಾಲೀಮ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಅವ್ರಿಗೆ ಪ್ರಾಕ್ಟೀಸ್ ಆಗುತ್ತೆ, ಅದೆಲ್ಲವೂ ಕೂಡ ಗಮನಿಸ್ತಾ ಇದ್ವಿ. ಬಟ್ ಪರ್ಟಿಕ್ಯುಲರ್ ಆಗಿ ಅಂಬಾರಿ ಹೊರಬೇಕು ಅಂತ ಅಂದ್ರೆ ಯಾವ ರೀತಿ ತಾಲೀಮ್ ಇರಬೇಕು, ಏನು ಶಕ್ತಿ ಇರಬೇಕು ಅಂತ ಹೇಳ್ತೀರಾ? ಅವನಿಗೆ ಮೊದಲು ಸಹನೆ ಬಹಳ ಮುಖ್ಯವಾದಂತಹ ಗುಣ. ಎರಡನೇದು, ಸುಮಾರು 6 ಕಿಲೋಮೀಟರ್ಗಳ ದೂರ ಈ ಜನಜಂಗುಳಿಯ ನಡುವೆ ಎಲ್ಲ ಶಬ್ದಗಳನ್ನು ಮರೆತು ತಾನು ಏನು ನಮ್ಮ ಮಾವು ತಾತ ಅವನಿಗೆ ಹೇಳ್ತಾನೋ ಆ ಕೆಲಸವನ್ನು ಮಾಡುವಂತಹ ಸಹನಶೀಲತೆ ಮತ್ತು ಅನುಸರಿಸುವಂಥ ಪ್ರಕ್ರಿಯೆ. ಮತ್ತು ಅವನ ದೇಹ ಎರಡನೇದು. ಇದು ಮಾನಸಿಕವಾಗಾದರೆ ಅವನ ದೇಹ, ಆನೆಯನ್ನು ಸೆಲೆಕ್ಟ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಅವನ ಬೆನ್ನು ಎಷ್ಟು ಚಪ್ಪಟೆಯಾಗಿದೆ, ಅಗಲವಾಗಿದೆ, ಇದು ಎರಡನ್ನು ನೋಡ್ತಾರೆ. ಚಪ್ಪಟೆಯಾಗಿರುವಂತಹದ್ದು, ಅಗಲವಾಗಿರುವಂತಹದ್ದಾದರೆ ಮಾತ್ರ ಆ ಅಂಬಾರಿ ಅವನ ಮೇಲೆ ಯಾವ ಕಡೆಗೂ ಜರುಗದೆ ಒಂದು ಸರಿಸಮಾನವಾಗಿ ಒಂದೇ ಪ್ರಮಾಣದಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನೀವು ಮೈಸೂರಿನ ಅಂಬಾರಿಯನ್ನು ಹೊರುವಂತಹ ಆನೆಗಳು, ಜಯಮಾರ್ತಾಂಡದಿಂದ ಪ್ರಾರಂಭ ಮಾಡಿ ನೀವು ಬಿಳಿಗಿರಿಯವರೆಗಿನ ಆನೆಗಳು ಅದು ವಿಶೇಷವಾದಂತಹ ಲಕ್ಷಣಗಳನ್ನು ಹೊಂದಿದ್ದಂತಹ ಆನೆಗಳನ್ನು ಆಯ್ಕೆ ಮಾಡ್ತಾಯಿದ್ರು. ಈಗಲೂ ರೀತಿ ಕರ್ನಾಟಕ ಅರಣ್ಯ ಇಲಾಖೆ ಅಂತಹ ಆನೆಗಳನ್ನು ಹುಡುಕಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಆಮೇಲೆ ಈ ಅಂಬಾರಿಯನ್ನು ಕಟ್ಟುವಂತಹ ಒಂದು ಕಲೆ ಇದೆಯಲ್ಲ, ಅದು ಒಂದು ವಿಶೇಷವಾದ ಕಲೆ. ಅದ್ರ ಬಗ್ಗೆ ಮಾತಾಡ್ಬೇಕು ಸರ್. ವಿಶೇಷವಾಗಿ ಅದನ್ನು ನೀವು ಆ ಕಾರ್ಯ ಆಗ್ತಾ ಇದ್ದ ಹಾಗೇನೆ ನಾವು ಮಾತಾಡೋಣ. ಯಾಕೆ ಅಂದರೆ ಈಗ ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಯಿಂದ ಒಂದು ಆ ಹೆಸರು ಪ್ರಕಟ ಆದಂಥ ಸಂದರ್ಭದಿಂದನೂ ಕೂಡ ಒಂದು ವಿವಾದ ಶುರುವಾಯಿತು. ಬಟ್ ವಿಚಾರ ಅಂತಂದರೆ ಇದು ನಾಡ ಹಬ್ಬ, ಇದು ಒಂದು ಸರ್ವಧರ್ಮ ಸಮನ್ವಯತೆಗೂ ಒಂದು ವೇದಿಕೆ ಆಗುವಂಥ ಹಬ್ಬ. ಇದನ್ನು ನಾವು ಸರ್ ಹೇಳಿದಾಗೆ ಅಂಬಾರಿ ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ನಿಂತು ಮಾಡುವಂಥವ್ರೆಲ್ಲ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂಥವ್ರು ಅನ್ನೋಂಥ ನಾವು ನೋಡ್ತಾ ಇದ್ದೀವಿ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರು ಆ ಹಗ್ಗ ಕಟ್ಟೋದು ಮತ್ತೊಂದು ಅನ್ನೋದೆಲ್ಲ ನಾವು ನೋಡ್ತಾ ಇರ್ತೀವಿ. ಅಂದರೆ ಸರ್ವಧರ್ಮೀಯರು ಕೂಡ ಸೇರಿ ಒಂದೊಂದು ಕಾರ್ಯ ಮಾಡಿ ಈ ಒಂದು ಆಚರಣೆಯನ್ನು ಮಾಡೋದು ಅಂತ ಹೇಳ್ಕೊಂಡ್ಬಿಟ್ಟು. ಇನ್ನೊಂದು ವಿಚಾರ ಅಂತ ಅಂದರೆ ಅಭಿಮನ್ಯು ವಿಚಾರವಾಗಿ ಹೇಳ್ತಾ ಇದ್ರು. 6ನೇ ಬಾರಿ ಈ ಅಭಿಮನ್ಯು ಈ ಸಲ ಅಂಬಾರಿಯನ್ನು ಹೊರ್ತಾ ಇದೆ. ಅಭಿಮನ್ಯು ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದಂಥ ಕಾಡಾನೆ ಸೆರೆ ಹಿಡಿಯೋದು ಅಥವಾ ಈ ಹುಲಿ ಕಾರ್ಯಾಚರಣೆಯನ್ನು ನೋಡಿದ್ರೆ ಅಭಿಮನ್ಯುವಿನ ಪಾತ್ರ ಬಹಳ ಪ್ರಮುಖವಾದಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಕಾಡಾನೆಗಳನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಅಭಿಮನ್ಯು ಪಾತ್ರ ಪ್ರಮುಖ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ 80ಕ್ಕೂ ಹೆಚ್ಚು ಹುಲಿ ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯುವನ್ನು ಬಳಸ್ಕೊಳ್ಳಲಾಗಿದೆ. ಆಮೇಲೆ ಅಭಿಮನ್ಯುವನ್ನ ಯಾಕೊಂದು ದೊಡ್ಡ ಆನೆ, ಒಂದು ಬಹಳ ಗಾತ್ರ ಅನ್ನುವಂಥ ಕಾರಣಕ್ಕಾಗಿ ಅಭಿಮನ್ಯುವನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದಲ್ಲ. ಅಭಿಮನ್ಯುಗೆ ಒಂದು ಲೀಡರ್ಶಿಪ್ ಬೇಕಾದಂಥ ಒಂದು ಕಲೆಗಳಿದೆ, ಆ ಗುಣಗಳಿದೆ. ಸೊ ಆತನ ಜೊತೆಗೆ ಇನ್ನುಳಿದಂಥ ಆನೆಗಳನ್ನು ಹೇಗೆ ಒಟ್ಟಿಗೆ ಕರ್ಕೊಂಡು ಹೋಗಬೇಕು, ಕಾಡಾನೆಗಳನ್ನು ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಹೇಗೆ ಅದನ್ನು ಪಳಗಿಸಬೇಕು, ಕಾಡಾನೆಗಳನ್ನು ಬಹಳ ಮದುವೆರಿದಂಥ ರೀತಿಯಾಗಿ ವರ್ತಿಸ್ತಾ ಇದ್ದಂಥ ಆ ಆನೆಗಳನ್ನು ಹೇಗೆ ಶಾಂತವಾಗಿ ಅದನ್ನು ಸೆರೆ ಹಿಡಿಯುವಂಥ ನಿಟ್ಟಿನಲ್ಲಿ ಆ ಕಾರ್ಯಾಚರಣೆ ಇರಬೇಕು, ಅದೆಲ್ಲವೂ ಕೂಡ ಅಭಿಮನ್ಯು ಬಹಳ ಆ ಗುಣಗಳನ್ನು ಹೊಂದಿದ್ದಾನೆ. ಆ ಕಾರಣಕ್ಕಾಗಿ ಅಭಿಮನ್ಯುವನ್ನ ಈ ತರಣ ಅಂತ ಒಂದು ವಿಶ್ವವಿಖ್ಯಾತ ದಸರಾಗೆ ಜಂಬೂ ಸವಾರಿಯ ನೇತೃತ್ವವನ್ನು ವಹಿಸೋದಕ್ಕೂ ಕಾರಣ ಅಂತ ಅಂದರೆ ಆತನಿಗೆ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಸೊ ಹಾಗಾಗಿ ಕ್ಯಾಪ್ಟನ್ ಅಭಿಮನ್ಯು 6ನೇ ಬಾರಿಗೆ ಇವತ್ತು ಜಂಬೂ ಸವಾರಿಗೆ ಸಾಕ್ಷಿ ಆಗ್ತಾ ಇದ್ದಾನೆ. ಅದೇ ಆನೆ ಅಂಬಾರಿಯನ್ನು ಹೊರೋದಕ್ಕೆ ಸಾಕ್ಷಿ ಆಗ್ತಾ ಇದ್ದಾನೆ. ಹಾಗಂತ 6ನೇ ಬಾರಿ ಆತ ಈ ದಸರಾ ಆಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಖಂಡಿತ ಅಲ್ಲ. 2015ರವರೆಗೂ 25 ವರ್ಷಗಳಿಂದ ಆತ ಭಾಗಿಯಾಗಿದ್ದಾನೆ ಅಭಿಮನ್ಯು. ಆಮೇಲೆ 2015ರವರೆಗೂ ಕೂಡ ಈ ವಾದ್ಯಗೋಷ್ಠಿ ಬರುತ್ತಲ್ಲ, ಅಲ್ಲೊಂದು ಪೊಲೀಸ್ ಒಂದು ವಾದ್ಯಗೋಷ್ಠಿ ಇರುತ್ತಲ್ಲ, ಅದಕ್ಕೂ ಒಂದು ವೆಹಿಕಲ್ ಇರುತ್ತೆ, ಅದನ್ನು ಒಂದು ಆನೆ ಎಳಿತಾ ಇರುತ್ತೆ ನೋಡಿ, ಅದನ್ನ ಅಭಿಮನ್ಯು ಎಳಿತಾ ಇದ್ದ.
ಸೊ ಈಗ ಅದು ಏನು ನಾವು ಪ್ರಮೋಷನ್ ಅಂತೇವಲ್ಲ, ಸೊ ಪ್ರಮೋಷನ್ ಕೊಟ್ಟು ಈಗ ಏನು ಅಂಬಾರಿ ಹೊರೋದಕ್ಕೆ ಆತ ನಿಯೋಜನೆಗೊಂಡಿರುವಂಥದ್ದು. ಆಮೇಲೆ ವಿಷಯ ಅಂದ್ರೆ ಈಗ ಒಂದೊಂದು ಆನೆಗಳು ಕೂಡ ಅದನ್ನ ಸೆರೆ ಹಿಡಿದುವಂತ ರೀತಿ, ಅದನ್ನ ಈ ದಸರಾಗೆ ನಾವು ಬಳಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಸರಿ ತಾನೇ ಹೇಳ್ದಾಗೆ ಅದರ ಆಕಾರದಿಂದ ಹಿಡಿದು ಅದರ ಗುಣಲಕ್ಷಣಗಳು ಬಹಳ ಮುಖ್ಯ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ನಾವು ಕಳೆದೊಂದು 2-3 ವರ್ಷದಿಂದ ಭೀಮನ್ ಗಮನಿಸ್ತಾ ಇದೀವಿ. ಎಲ್ಲರಿಗೂ ಭೀಮಾ ಬಹಳ ಆಕರ್ಷಣೆ. ಮುಂದಿನ ಹಂತದಲ್ಲಿ ಬಹುಶಃ ಭೀಮಾ ಅಂಬಾರಿ ಹೊರತನ್ ಬಿಡಿ ಅನ್ನುವಂತ ರೀತಿಯಾಗಿನೂ ಕೂಡ ಈಗ ಆಲ್ರೆಡಿ ಕೆಲವರು ಹೇಳೋಕೆ ಶುರು ಮಾಡಿದ್ದಾರೆ. ಹೌದು, ಅಟ್ರಾಕ್ಷನ್ ಇದೆ. ಆಮೇಲೆ ಆನೆಗಳು ಈ ಮೈಸೂರಿನ ಸಂಸ್ಥಾನದ ಜೊತೆಗೆ ಆನೆಗಳಿಗಿರುವಂತ ಆ ಒಡನಾಟ ಇದೆಯಲ್ಲ ಬಹಳ ವಿಶೇಷವಾದಂಥದ್ದು. ಯಾಕಂತ ಅಂದ್ರೆ ಬಹಳಷ್ಟು ದ್ವಾರಗಳಿಗೂ ಕೂಡ ಆನೆಗಳ ಹೆಸರಿಡಲಾಗಿದೆ ಅಂತ ಅಂದ್ರೆ ನಾವು ಅಲ್ಲೇ ಯೋಚನೆ ಮಾಡ್ಬೋದು. ಆನೆಗಳು ಈಗ ನಾವು ಗಮನಿಸ್ತೀವಿ, ಎಲ್ಲಿ ನಾವು ಈ ಕರ್ನಾಟಕ ಸರ್ಕಾರ ಈಗ ಏನಾದ್ರು ಒಂದು ಯೋಜನೆ ತರಬೇಕು ಅಂತ ಅಂದ್ರೆ ಆಯ್ತು, ಒಂದು ಇಂದಿರಾ ಕ್ಯಾಂಟೀನ್ ಅಂತ ತರ್ತಾರೆ, ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಯೋಜನೆ ಅಂತ ತರ್ತಾರೆ ಸರ್ಕಾರ. ಆದ್ರೆ ಮೈಸೂರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರ ಆನೆಗಳ ಹೆಸರನ್ನ ಇಡ್ತಾ ಇದ್ರು ಅಂತ ಅಂದ್ರೆ ನೀವೊಂದು ಯೋಚನೆ ಮಾಡಿ, ಆನೆಗಳಿಗೆ ಅವ್ರು ಕೊಡ್ತಾ ಇದ್ದಂತ ಪ್ರಾಮುಖ್ಯತೆ ಏನಂತ. ಸರ್ ಕುಲಕರ್ಣಿ ಸರ್, ಆನೆಗಳಿಗೆ ಕೊಡ್ತಾ ಇದ್ದಂತ ಪ್ರಾಮುಖ್ಯತೆ. ಆನೆ ಈಗಲ್ಲ, ಪ್ರಾಚೀನ ಪರಂಪರಾಗತವಾಗಿ ಆನೆ ರಾಜತ್ವದ ಸಂಕೇತನೇ. ಹೌದು, ಇಂದ್ರನಿಗೆ ಐರಾವತ ಎಷ್ಟು ಮುಖ್ಯನೋ ರಾಜರಿಗೆ ಆನೆ, ಕುದುರೆ, ಆಮೇಲಿಂದ ಹಸು, ಜೊತೆಗೆ ಪಟ್ಟಕತ್ತಿ ಇವೆಲ್ಲವೂ ಕೂಡ ಅಷ್ಟೇ ಮುಖ್ಯ. ಈಗ ಗಜ ಪಡೆ, ತುರುಗ ಪಡೆ ಎರಡೂ ಕೂಡ, ತುರುಗ ಅಂದರೆ ಕುದುರೆ, ಅಶ್ವ ಪಡೆ ಎರಡೂ ಕೂಡ ಅಷ್ಟೇ ಮುಖ್ಯ. ಆನೆ ವಿಶೇಷವಾಗಿ ಮೈಸೂರಿನ ಅರಸರಿಗೆ ಆನೆ ಬಗ್ಗೆ ವಿಶೇಷವಾದ ಆಸಕ್ತಿ ಅಂದರೆ ಮೈಸೂರಿನ ಅರಸರು ಪ್ರಾಚೀನ ಕಾಲದಲ್ಲಿ ಅವ್ರ ಕಾಲದಲ್ಲಿ ಖೆಡ್ಡಗಳನ್ನು ಮಾಡ್ತಾ ಇದ್ರು, ಆನೆಗಳನ್ನು ಹಿಡಿಯುವಂಥದ್ದು. ಒಂಥರ ಕ್ರೀಡೆಯಾಗಿದ್ದರೂ ಕೂಡ ಅದು ಪರ್ಯಾವಸನಗೊಳ್ಳುತ್ತಿದ್ದು ಅವರ ಕಾಡಿನಲ್ಲಿ ಏನು ಸಂಪಾದನೆ ಮಾಡ್ತಿದ್ದಂತಹ ವಿಶೇಷವಾದಂಥ ದ್ರವ್ಯಗಳಿರ್ಬೋದು ಅಥವಾ ಕಾಡಿನ ಸಂಪತ್ತಿರ್ಬೋದು ಅದನ್ನು ಸಾಗಿಸೋದಿಕ್ಕೆ ಮಾಡೋದಕ್ಕೆ ಆನೆಗಳನ್ನು ಬಳಸ್ಕೊಳ್ತಾ ಇದ್ರು. ಅಲ್ಲದೆ ಅವ್ರದೇ ಸೈನ್ಯದಲ್ಲಿ ಬಳಸ್ಕೊಳ್ಳೋದಕ್ಕೂ ಆನೆಗಳನ್ನು ತರ್ತಾ ಇದ್ರು. ಇನ್ನು ರಾಜತ್ವದ ಸಂಕೇತವಾಗಿ ರಾಜನ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅಂದರೆ ವಿಶೇಷವಾಗಿ ಯಾವುದೇ ಪ್ರದರ್ಶನ ಇರಬಹುದು ಅಥವಾ ಪ್ರೊಸೆಷನ್ ಇರಬಹುದು, ಅದರಲ್ಲಿ ಆನೆಗಳಿಗೆ ಪ್ರಮುಖವಾದಂಥ ಪಾತ್ರ ಇದ್ದೇ ಇರ್ತಿತ್ತು. ಉದಾಹರಣೆಗೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಉತ್ಸವ ಆಗಬೇಕಾದ್ರೆ ಆನೆ ಮೇಲೆ ಉತ್ಸವ ಮಾಡ್ತಿದ್ದಂಥ ಪರಂಪರೆ ನಾವು ನೋಡ್ತೀವಿ. ಈಗಲೂ ಕೂಡ ಹಲವಾರು ದೇವಾಲಯಗಳಲ್ಲಿ ಆನೆ ಮೇಲೆ ಉತ್ಸವ ನಡೆಯುವಂಥ ಪರಂಪರೆ ನೋಡ್ತೀವಿ. ಹಾಗಾಗಿ ಅರಮನೆಗೂ ಕೂಡ ಆನೆ ಮೊದಲಿಂದನೂ ಅವಿನಾಭಾವ ಸಂಬಂಧ. ವಿಶೇಷವಾಗಿ ಮೈಸೂರು ದಸರಾ ಮೆರವಣಿಗೆ ನಡೀತಾ ಇತ್ತು ಪ್ರಾರಂಭ ಕಾಲದಿಂದಲೂ ಕೂಡ. ಮಹಾರಾಜರು ಆನೆ ಮೇಲೆ ಆಸೀನರಾಗಿಯೇ ಹೋಗ್ತಿದ್ದಂಥದ್ದು. ಆನೆ ಮೇಲೆ ಅಂಬಾರಿ ಒಳಗೆ ಮಹಾರಾಜರು. ಈಗ ಮಹಾರಾಜರು ಬದಲಾಗಿ ದೇವಿ ಬಂದಿದ್ದಾಳೆ 1970 ನಂತರದ ಕಾಲದಲ್ಲಿ. ಸೊ ಅದಕ್ಕಿಂತ ಮೊದಲು ನಾವು ನೋಡ್ತಿದ್ದು ಮಹಾರಾಜರನ್ನೇ, ಮತ್ತು ಮಹಾರಾಜರ ಮಗ ಅಥವಾ ಅವರ ಸಂಬಂಧಿ ಯಾರಾದರೂ ಕೂರ್ತಿದ್ರು ಅಂತ ಕಾಣ್ತಾ ಇದೆ. ನಾವು ಹಲವಾರು ಚಿತ್ರಗಳಲ್ಲಿ ವಿಶೇಷವಾಗಿ ಮುಮ್ಮಡಿಯವರ ನಂತರದ ಕಾಲದ ದೊರೆಗಳನ್ನು ನೋಡಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರ ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರು ಕೂತಿದ್ದು ಚಿತ್ರಗಳಿದೆ. ಆನಂತರ ಜಯಚಾಮರಾಜೇಂದ್ರ ಒಡೆಯರು ಕೂತಿದ್ದಂಥ ಚಿತ್ರಗಳೂ ಇದೆ. ಸೊ ಇವರೇ ಸ್ವತಃ ಕೂತು ಮೆರವಣಿಗೆ ಹೋಗ್ತಿದ್ದಂಥ ದಾಖಲೆಗಳನ್ನು ನೋಡ್ತೀವಿ ನಾವು. ಸೊ ಹಾಗಾಗಿ ಆನೆ ಒಂದು ಕಡೆಗೆ ಕ್ರೀಡೆ ದೃಷ್ಟಿಯಿಂದ ಖೇಡ ಮಾಡಿದರೆ, ಮತ್ತೊಂದು ದೃಷ್ಟಿಯಿಂದ ಅವರಿಗೆ ಪೂರಕವಾಗಿ ಅವರ ಅರಮನೆಗೆ ಸಹಾಯಕವಾಗುವಂತಹ ಎಲ್ಲ ಕೆಲಸಗಳನ್ನು ಆನೆಗಳಿಂದ ಮಾಡಿಸ್ಕೊಳ್ತಾ ಇದ್ರು. ಸೊ ಈಗ ಆನೆ ಆ ಥರ ದೃಷ್ಟಿಯಿಂದ ನಾವು ನೋಡ್ತಿಲ್ಲ. ಈಗಲೂ ಕೂಡ ನೀವು ಹೇಳಿದ್ರಿ ಸುಮಾರು 80 ಹುಲಿಯನ್ನು ಹಿಡಿಯುವಂಥ ಸಂದರ್ಭ ಇರ್ಬೋದು, 200 ಆನೆಗಳನ್ನು ಹಿಡಿಯುವಂಥ ಸಂದರ್ಭ ಇರ್ಬೋದು. ಎಲ್ಲ ಕಡೆನೂ ಅಭಿಮನ್ಯುನೇ ಮುಂದೆ ನಿಂತು ಮಾಡ್ತಿರುವಂಥದ್ದು. ಸೊ ಪ್ರಾಯಶಃ ಅದೇ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಇವತ್ತು ಕೂಡ ಅಭಿಮನ್ಯು ಅದೇ ಕೆಲಸ ಮಾಡ್ತಾ ಇದ್ದಾನೆ, ಅಂಬಾರಿಯನ್ನು ಹೊರುವಂಥದ್ದು. ಅಂಬಾರಿಯೊಳಗೆ ಇವತ್ತು ದೇವಿ ಆಸೀನಳಾಗಿರ್ತಾಳೆ. ಈ ಅಭಿಮನ್ಯುವಿನ ಜೊತೆಗೆ ಈ ಕುಮ್ಕಿ ಆನೆಗಳು ಅಂತ ಹೇಳ್ತೀವಿ, ಜೊತೆಗಿರುವಂತಹ ಆನೆಗಳು ಈಗ ಭೀಮ ಮತ್ತೆ ಕಾವೇರಿ ಇತ್ಯಾದಿ ಸುಮಾರು ಹೆಸರುಗಳನ್ನು ನೋಡ್ತಾ ಇದ್ದೀವಿ. ರೂಪ ಕಾವೇರಿ ಇದೆ. ಸೊ ಸಾಮಾನ್ಯವಾಗಿ ಇವನ ಎರಡೂ ಪಕ್ಕದಲ್ಲಿ ಸ್ತ್ರೀ ಆನೆಗಳಿರ್ತವೆ. ಅದು ವಿಶೇಷ. ಅದು ಕೂಡ ನೋಡಿ ಹೇಗೆ ಸೈಕಾಲಜಿಕಲಿ ನಾವು ಬೇರೆ ಥರ ಥಿಂಕ್ ಮಾಡಬಹುದು. ಆದರೆ ಅವನು ನೇರವಾಗಿ ಹೋಗಬೇಕು ಅಂದರೆ ಎರಡು ಕಡೆ ಅಂಕುಶ ಇದ್ದ ಹಾಗೆ 2 ಆನೆಗಳಿರ್ತವೆ. ನೀನು ಆ ಕಡೆ ಈ ಕಡೆ ಹೋಗ್ಬಿಡ, ಮುಂದೆ ನೋಡ್ಕೊಂಡು ನಡಿ ಅಂತ ಹೇಳೋ ರೀತಿನಲ್ಲಿ, ಅಂದ್ರೆ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು, ಸರಿಯಾದ ರೀತಿಯಲ್ಲಿ ಅಲ್ಲ ಅವ್ರೇನ್ ಕಂಟ್ರೋಲ್ ಮಾಡೋದು ಮನುಷ್ಯನಿಂದ ಹಿಡಿದು ಆನೆ ತನಕ ಇದೆ. ಕಳೆದ ವರ್ಷ ಮೇಡಮ್ ಹತ್ರ ಅದೇ ಮಾತಾಡ್ತಾ ಇದೀವಿ. ನಾವೀಗ ಒಂದು ಕಚೇರಿ ಅಂತ ಅಂದ್ರೆ ಬರೀ ಹುಡುಗರೇ ತುಂಬ್ಕೊಂಡಿದ್ರೆ ಅಲ್ಲಿ ಡಿಸಿಪ್ಲಿನ್ ಇರಲ್ಲ. ಬಾಯಿಗೆ ಬಂದಂಗೆ ಬೈಕೊಂಡು ಕೂಕೊಂಡು ಓಡಾಡ್ತಾರೆ. ಅದೇ ಒಂದ್ 3-4 ಲೇಡಿ ಎಂಪ್ಲಾಯೀಸ್ ಏನಾದ್ರು ಇದ್ರೆ
ಅವಾಗ ಒಂದು ರೀತಿ ಶಿಸ್ತಲ್ಲಿ ಇರ್ತಾರೆ ಹುಡುಗರುಗಳು ಕೂಡ. ಅಂದ್ರೆ ಒಂದು ವಾಸ್ತವ ಇದೆ ಆಕ್ಚುಲಿ. ಅಲ್ಲ, ಅದು ಹರ್ಡ್ ಸೈಕಾಲಜಿ. ನೀವು ಆನೆಗಳನ್ನ ಪಳಗಿಸಿರುವಂತಹ ಅಥವಾ ಆನೆಗಳ ಜೊತೆ ಓಡಾಡಿರುವಂತಹ ವ್ಯಕ್ತಿಗಳ ಜೊತೆ ನೀವು ಮಾತಾಡಿದ್ರೆ ಇದು ಬಹಳ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇದು ಹರ್ಡ್ ಸೈಕಾಲಜಿ ಆನೆಗೆ. ಆನೆಗೆ ಗುಂಪಲ್ಲಿ ಹೇಗೆ ಸಿಂಹ, ಗಂಡು ಸಿಂಹ ಇಡೀ ಹೆಣ್ಣು ಸಿಂಹಗಳ ಸಂತತಿಯನ್ನು ಮೇಂಟೈನ್ ಮಾಡುತ್ತೋ ಕಾಡಲ್ಲಿ, ಅದೇ ಥರ ಗಂಡು ಆನೆ ತನ್ನ ಒಂದು ಕುಟುಂಬವನ್ನು ಮುನ್ನಡೆಸ್ತಾನೆ. ಆವಾಗ ಅವನಿಗೆ ಅದು ನಾನು ಕುಟುಂಬದಲ್ಲಿ ಇದ್ದೀನಿ ಅನ್ನುವಾಗ ಅವನಿಗೆ ಬಹಳ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ ಮತ್ತು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ನಾನು ಇವರನ್ನು ಕಾಪಾಡಬೇಕು ಅನ್ನೋದ್ರ ಜೊತೆಗೆ ಅವನ ಮರ್ಯಾದೆಯನ್ನು ಕಾಪಾಡ್ಕೋಬೇಕು. ಸೊ ಹೀ ಈಸ್ ದ ಲೀಡರ್. ನೀವು ಹೇಳ್ತಾ ಇದ್ರಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ. ಆ ಲೀಡರ್ಶಿಪ್ ಕ್ವಾಲಿಟಿ ಪ್ರತಿ ಕ್ಯಾಂಪಲ್ಲೂ ಒಂದೊಂದು ಗಂಡಾನೆ ತಗೊಂಡಿರುತ್ತೆ. ಇವಾಗ ಗಂಡಾನೆ ಯಾತಕ್ಕೆ ತಗೊಳುತ್ತೆ ಅದು ಅಂತ ಹೇಳಿದ್ರೆ ಅಲ್ಲಿರುವಂತಹ ಎಲ್ಲ ಆನೆಗಳನ್ನು ತಾನು ಏನೋ ಒಂದು ಒಡೆಯ, ಆ ಕುಟುಂಬದ ಒಡೆಯ ಅನ್ನೋ ಒಂದು ಹಂತದಲ್ಲಿ ಆ ಹರ್ಡ್ ಸೈಕಾಲಜಿಯಲ್ಲಿ ಆನೆಗಳಿಗೆ ಅತ್ಯಂತ ಹೆಚ್ಚು ಮೆಮೊರಿ ಇದೆ. ನಾವು ಮನುಷ್ಯನಿಗೆ ಏನು ಮೆಮೊರಿ ಇದೆ ಅಂತೀವಿ, ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಹೇಳ್ತಾರೆ, ಎಲಿಫೆಂಟ್ ಮೆಮೊರಿ ಅಂತ ಹೇಳಿ. ನಾನು ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡೆ. ಇಲ್ಲಿ ತನಕ ಎಲ್ಲ ಅಂಬಾರಿನೇ ಇದ್ ಮಾಡ್ತಾ ಇರೋದು ಗಂಡಾನೆಗಳೇ, ಯಾತಕ್ಕೆ ಹೆಣ್ಗೆ ಅದೊಂದು ಸಿಕ್ಕಿಲ್ಲ ಪ್ರಾತಿನಿಧ್ಯ ಅಂತ? ಎಲ್ಲರೂ ಹಿಸ್ಟ್ರಿಲಿ ಇದೆಯಾ ಅಂತ ನಾವು ಅದನ್ನ ಒಂಚೂರು ಏನು ಆ ಭಾರ ಹೊರ ತಾಕತ್ತಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತ ಇದೆ. ಮೇಡಮ್ ಅವ್ರು ಇನ್ನೊಂದು ಪ್ರಶ್ನೆ ಎತ್ತಿದ್ರು, ಯಾಕೆ ಬರೀ ಗಂಡಾನೆ ಕೊಡ್ತೀರಾ, ಹೆಣ್ಣಾನೆಗೆ ಯಾಕೆ ಅವಕಾಶ ಇಲ್ಲ ಅನ್ನುವಂತ ರೀತಿಯ ಗೊತ್ತಿಲ್ಲ. ಅದು ಪರಂಪರೆ ಏನಿದೆ, ಸಂಪ್ರದಾಯ ಏನಿದೆ ಅನ್ನೋದು ಸರ್ ಮಾತನಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಾಗೆ. ಚಿಕ್ಕದೊಂದು ಬ್ರೇಕ್ ತೆಗೆದುಕೊಂಡ್ ಮಾಡೋಣ ಬನ್ನಿ. ಬಹಳ ಕಲರ್ಫುಲ್ ಆಗಿ ಶುರು ಆಗ್ತಾ ಇದೆ ಈ ಜಂಬೂ ಸವಾರಿಯ ಎಲ್ಲ ವ್ಯವಸ್ಥೆಗಳು. ಅದರ ನೇರ ಪ್ರಸಾದ ದೃಶ್ಯಾವಳಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ.